ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿರೋ ರಾಗಿ ರೊಟ್ಟಿ ಮತ್ತು ಉಚ್ಚಲ್ ಚಟ್ನಿ ಕಾಂಬಿನೇಷನ್ ಮಾಡಿ ಇವತ್ತು ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ರೆಸಿಪಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಒಂದು ಬೌಲ್ ತಗೊಳ್ಳಿ. ಒಂದು ಬೌಲ್ಗೆ ನಾನು 2.5 ಗ್ಲಾಸ್ ಅಷ್ಟು ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನೋಡಿ, ಈ ತರ ದೊಡ್ಡ ಗ್ಲಾಸ್ ಅಲ್ಲಾದ್ರೂ ತಗೋಬಹುದು, ನೀವು ಚಿಕ್ಕ ಗ್ಲಾಸ್ ಅಲ್ಲಾದ್ರೂ ತಗೋಬಹುದು. ನಾನು 2.5 ಗ್ಲಾಸ್ ಅಷ್ಟು ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಅದಕ್ಕೆ ಇದು 1/4 kg ಅಷ್ಟು ಆಗುತ್ತೆ ಹಿಟ್ಟು. ಅದಕ್ಕೆ ಇವಾಗ 1.5 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ, ಸಾಕು, ತುಂಬಾ ಜಾಸ್ತಿ ಬೇಡ. ರಾಗಿನ ದಿನ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದು ಮಕ್ಕಳಿಗಂತೂ ತುಂಬಾ ಒಳ್ಳೇದು. ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇವಾಗ ನೋಡಿ, 4 ಆನಿಯನ್ ಈ ತರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆನಿಯನ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಕಡಿಮೆ ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. 4 ದೊಡ್ಡ ದೊಡ್ಡ ಆನಿಯನ್ ತಗೋತಾ ಇದ್ದೀನಿ. ಹಾಗೆ ಇದಕ್ಕೆ ಮೆಂತ್ಯ ಸೊಪ್ಪು ತಗೋತಾ ಇದ್ದೀನಿ ನಾನು. ಮೆಂತ್ಯ ಸೊಪ್ಪು 1 ಕಟ್ಟು, ಅದನ್ನ ಸಣ್ಣ ಸಣ್ಣಕ್ಕೆ ಬಿಡಿಸ್ಕೊಂಡು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತೆ ತೆಂಗಿನ ತುರಿ 1/4 ಚಿಪ್ಪಷ್ಟು ತೆಂಗಿನ ತುರಿನ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಮತ್ತೆ ಹಸಿಮೆಣಸಿನಕಾಯಿ 8 ಹಸಿಮೆಣಸಿನಕಾಯಿನ ಈ ತರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟಿನ ಜೊತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ನೀರ್ ಎಷ್ಟು ಹಾಕೋಬೇಕು ಅಂತ ನೋಡೋಣ ಬನ್ನಿ. ಇವಾಗ ಒಂದು ಪಾತ್ರೆಗೆ ತಗೊಳ್ಳಿ. ಪಾತ್ರೆಗೆ ನಾನು ಇದಕ್ಕೆ 2.5 ಗ್ಲಾಸ್ ಅಷ್ಟು ನೀರ್ ಹಾಕೋತಾ ಇದ್ದೀನಿ. 2.5 ಗ್ಲಾಸ್ ಅಷ್ಟು ಹಿಟ್ಟು ತಗೊಂಡಿದ್ದೀನಿ. ಸೇಮ್ ಅಳತೆನಲ್ಲಿ 2.5 ಗ್ಲಾಸ್ ಅಷ್ಟು ಹಿಟ್ಟು ನೀರ್ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಇದನ್ನ ನೀವು ಸ್ವಲ್ಪ ಬಾಯ್ಲ್ ಆಗೋ ತನಕ ಹಾಗೆ ಬಿಡಿ. ಇದು ಚೆನ್ನಾಗಿ ಕುದಿ ಬರ್ಬೇಕು. ತುಂಬಾ ಬಿಸಿ ಆದ್ಮೇಲೆ ಹಾಕಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೆ ಹಿಟ್ಟು ಸ್ವಲ್ಪ ಪಿಸ ಪಿಸ ಅಂತ ಆಗೋಗುತ್ತೆ. ಅದಕ್ಕೇನೆ ಇದು ಚೆನ್ನಾಗಿ ಬಾಯ್ಲ್ ಆಗೋ ತನಕ ನೋಡಿ, ತರ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನ್ ತಗೊಳ್ಳಿ, ಸ್ವಲ್ಪ ದೊಡ್ಡ ಸ್ಪೂನು. ಮತ್ತೆ ನೋಡಿ, ಈ ತರ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನ ಅರ್ಧ ನೀರು ಹಾಗೆ ಇದೆ, ನಾನು ಅರ್ಧ ನೀರು ಹಾಕೊಂಡಿದ್ದೀನಿ. ಅದು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮುದ್ದೆ ಕಲಿಸ್ತೀವಲ್ಲ ಹಾಗೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಇನ್ನ ಎಷ್ಟು ನೀರು ಬೇಕು ನೋಡಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ. ತುಂಬಾ ಜಾಸ್ತಿ ಹಾಕೊಳ್ಳಕ್ ಹೋಗ್ಬೇಡಿ. ತುಂಬಾ ಜಾಸ್ತಿ ಹಾಕೊಂಡ್ರೆ ಮುದ್ದೆ ಇದು ಪಿಸ ಪಿಸ ಅಂತ ಆಗೋಗುತ್ತೆ. ಹಿಟ್ಟು ತಟ್ಟಕ್ ಚೆನ್ನಾಗಿ ಬರಲ್ಲ. ಅದಕ್ಕೇನೆ ನಾನು ನೋಡಿ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ತರ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳೋದ್ರಿಂದ ಬಿಸಿ ಬಿಸಿ ನೀರ್ನ ಹಾಕೊಳ್ಳಿ. ಆರಿರೋ ನೀರು ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ರೊಟ್ಟಿ. ಅದಕ್ಕೆ ಬಿಸಿ ನೀರೇ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನೀವು ಕೈಯಲ್ಲೂ ಕೂಡ ಇದನ್ನ ಮಿಕ್ಸ್ ಮಾಡ್ಕೋಬಹುದು. ಅಷ್ಟು ಬಿಸಿ ಆಗಿರಲ್ಲ. ಇವಾಗ ಬಿಸಿ ಎಲ್ಲ ಆರೋಗಿರುತ್ತೆ. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ತರ ಉಂಡೆ ಕಟ್ಟೋ ತರ ಮಾಡ್ಕೊಳ್ಳಿ. ಇದನ್ನ ನೋಡಿ, ಈ ತರ ಚೆನ್ನಾಗಿ ಉಂಡೆ ಕಟ್ಟೋ ತರ ಆದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಬಿಸಿನೀರು ಇನ್ನೂ ಮಿಕ್ಕಿದ್ರು ಸಹ ಅದನ್ನ ಹಾಕಕ್ ಹೋಗ್ಬೇಡಿ. ಈ ತರ ಉಂಡೆ ಕಟ್ಟೋ ಶೇಪಿಗೆ ಬಂದ್ರೆ ಅಷ್ಟು ಆಗಿದೆ ಅಂತ ಅರ್ಥ. ಇವಾಗ ರೊಟ್ಟಿ ಹಿಟ್ಟು ರೆಡಿ ಆಗಿದೆ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೇನೆ ನಾನು ರೊಟ್ಟಿ ಹಿಟ್ಟು ಹಾಕೊಂಡು ಚಿಕ್ಕ ಉಂಡೆ ತಗೊಂಡು ತಟ್ಕೊಳ್ಳಿ. ಅದ್ರ ಮೇಲೆ ನೀವು ಬೇಕು ಅಂದ್ರೆ ಫಸ್ಟ್ ಪ್ಯಾನ್ ಮೇಲೂ ತಟ್ಕೋಬಹುದು. ಇಲ್ಲಾಂದ್ರೆ ನೀವು ಬಟರ್ ಪೇಪರ್ ಇಲ್ಲ ಆಯಿಲ್ ಪೇಪರ್ ತಗೊಂಡು ಅದ್ರ ಮೇಲೆ ಕೂಡ ತಟ್ಕೋಬಹುದು. ನಾನು ಇವಾಗ ನಿಮ್ಗೆ ಪ್ಯಾನ್ ಮೇಲೆ ಹಾಕೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ದಪ್ಪ ಉಂಡೆ ತಗೋತಾ ಇದ್ದೀನಿ. ತಗೊಂಡು ನೋಡಿ, ಇದು ಎಷ್ಟು ತೆಳುವಾಗಿ ಬರುತ್ತೆ. ಈ ತರ ಕಲಸ್ಕೊಂಡ್ರೆ ಹಿಟ್ಟನ್ನ ನೀವು ತುಂಬಾ ಪೇಪರ್ ತರ ರೊಟ್ಟಿ ಮಾಡ್ಕೊಂಡು ತಿನ್ಬಹುದು. ತುಂಬಾ ತೆಳುಗ್ ಬರುತ್ತೆ, ತುಂಬಾ ಕ್ರಿಸ್ಪಿಯಾಗೂ ಇರುತ್ತೆ, ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಈ ತರ ಎಷ್ಟು ತೆಳುವಾಗಿ ತಟ್ಬೋದು ಅಂದ್ರೆ ಅಷ್ಟು ತೆಳುವಾಗಿ ತಟ್ಬೋದು. ಇದನ್ನ ಈ ಮೆಥಡ್ ಅಲ್ಲಿ ನೀವು ಮಾಡ್ಕೊಂಡ್ರೆ ರೊಟ್ಟಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ತೆಳುವಾಗೂ ಬರುತ್ತೆ. ಆಮೇಲೆ ಕಿತ್ತೋಗೋದು ಇಲ್ಲ. ಎಲ್ಲೂನುವೆ ಸ್ವಲ್ಪ ಸ್ವಲ್ಪ ನೀರ್ ಹತ್ಕೊಂಡು ತಟ್ಕೊಳ್ಳಿ. ನೋಡಿ, ಇವಾಗ ಎಷ್ಟು ತೆಳುವಾಗಿ, ಎಷ್ಟು ಅಗಲ, ಇಷ್ಟು ದಪ್ಪ ಚಿಕ್ಕ ಉಂಡೆ ತಗೊಂಡ್ರು ಇಷ್ಟು ದೊಡ್ಡದಾಗಿ ತಟ್ಬೋದು ನೀವು. ಇಷ್ಟು ತೆಳುವಾಗಿ ಬರುತ್ತೆ. ಇದನ್ನ ಸ್ಟವ್ ಮೇಲಿಟ್ಟು ಇವಾಗ ಇದಕ್ಕೆ ಒಂದು ಪ್ಲೇಟ್ನ ಈ ತರ ಮುಚ್ಚೋದ್ರಿಂದ ರೊಟ್ಟಿ ಸ್ವಲ್ಪ ಬೇಗ ಬೇಯುತ್ತೆ. ನೋಡಿ, ಇವಾಗ ಆಗಿದೆ ಈಗ ರೊಟ್ಟಿ ಒಂದ್ ಸೈಡ್ ಅಲ್ಲಿ. ಇದಕ್ಕೆ ಮೇಲ್ಗಡೆ ತುಪ್ಪ ಹಾಕೊಂಡು, ತುಪ್ಪ ಬೇಕಾದ್ರೂ ಹಾಕೋಬಹುದು, ಎಣ್ಣೆ ಬೇಕಾದ್ರೂ ಹಾಕೋಬಹುದು. ಆದ್ರೆ ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೇನೆ ತುಪ್ಪ ಹಾಕ್ತಾ ಇದ್ದೀನಿ ನಾನು. ಇವಾಗ ಇನ್ನೊಂದ್ ಕಡೆ ತಿರುಗಿಸಿ ಹಾಕೊಳ್ಳಿ.
ತುಪ್ಪ ಹಾಕೋದ್ರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ಸ್ವಲ್ಪ ರೊಟ್ಟಿ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬಾ ಮೆತ್ತಗಿದ್ರೆ ತಿನ್ನಕ್ ಚೆನ್ನಾಗಿರಲ್ಲ. ತುಂಬಾ ಗಟ್ಟಿಗಿದ್ರೆ ತುಂಬಾ ಚೆನ್ನಾಗಿರಲ್ಲ. ಸ್ವಲ್ಪ ಕ್ರಿಸ್ಪಿಯಾಗಿ ಬಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಗರಿಯಾಗಿ ಮತ್ತೆ ಎಷ್ಟು ತೆಳುವಾಗಿ ರೊಟ್ಟಿ ರೆಡಿ ಆಗಿದೆ ಇವಾಗ. ನೋಡಿ ಎಷ್ಟು ತೆಳುವಾಗಿದೆ ಇದು. ಎಷ್ಟು ತೆಳುವಾಗಿ ಬರುತ್ತೆ. ಈ ಮೆಥಡ್ ಅಲ್ಲಿ ನೀವು ರೊಟ್ಟಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ಎಷ್ಟು ತೆಳುವಾಗಿ ಚೆನ್ನಾಗಿ ಬರುತ್ತೆ. ಇವಾಗ ರಾಗಿ ರೊಟ್ಟಿ ರೆಡಿ ಆಗಿದೆ. ಉಚ್ಚಲ್ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಈ ಉಚ್ಚಲ್ ಚಟ್ನಿ ಬಾಣಂತಿರಿಗೂ ಕೂಡ ತುಂಬಾ ಒಳ್ಳೇದು. ಉಚ್ಚಲ್ ಚಟ್ನಿ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಉಚ್ಚಲ್ ಚಟ್ನಿ ತಿನ್ನೋದ್ರಿಂದ ಏನೇನ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.